ಜೋಗದ ನಾರಾಯಣಪ್ಪ ಅವರ ಕುಟುಂಬದವರ ಕಾರ್ಯ ಇತರರಿಗೆ ಮಾದರಿ. ಪರಣ್ಣ ಮುನುವಳ್ಳಿ, ಗಂಗಾವತಿ. ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿಗಳಿಗಾಗಿ ಕಳೆದ 9 ವರ್ಷಗಳಿಂದ 5,000 ವೆಚ್ಚದ ನೋಟ್ ಪುಸ್ತಕಗಳನ್ನು ವಿತರಿಸುತ್ತಾ ಬಂದಿರುವ ಜೋಗದ ನಾರಾಯಣಪ್ಪ ನಾಯ್ಕ ಅವರ ಕುಟುಂಬದವರ ಕಾರ್ಯ ಇತರೆ ದಾನಿಗಳಿಗೆ ಮಾದರಿಯಾಗಿದೆ ಎಂದು ಮಾಜಿ ಶಾಸಕ ಪರಣ್ಣ ಮುನುವಳ್ಳಿ ಹೇಳಿದರು. ಅವರು ಮಂಗಳವಾರದಂದು ಗ್ರಾಮ ದೇವತೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಧ್ಯಕ್ಷ ಜೋಗದ ನಾರಾಯಣಪ್ಪ ನಾಯ್ಕರವರ ನಿವಾಸದಲ್ಲಿ ಅವರ ಕುಟುಂಬದವರೊಂದಿಗೆ 5,000ಕ್ಕೂ ಅಧಿಕ ನೋಟ್ ಪುಸ್ತಕಗಳನ್ನು ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿತರಿಸುವ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಅವಸಾನದ ಅಂಚಿನಲ್ಲಿರುವ ಸರ್ಕಾರಿ ಶಾಲೆಗಳ ರಕ್ಷಣೆಗೆ ಸರ್ಕಾರ ಬಂದಾಗ ಬೇಕಿದೆ. ದೇಶದ ಪ್ರಗತಿ ಶಿಕ್ಷಣದ ಮೇಲೆ ಅವಲಂಬಿತವಾಗಿದ್ದು, ಉಚಿತ ಹಾಗೂ ಕಡ್ಡಾಯ ಶಿಕ್ಷಣದ ಯೋಜನೆಯಡಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರು ನೇಮಕವಾಗಬೇಕು, ವಿದ್ಯಾರ್ಥಿಗಳ ಸಂಖ್ಯೆ ಅಧಿಕವಾಗಬೇಕು. ಇದರಿಂದ ಬಡ ಮಕ್ಕಳ ಶಿಕ್ಷಣ ಪಡೆಯಲು ಅನುಕೂಲವಾಗುತ್ತದೆ ಎಂದು ಹೇಳಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಕೊಪ್ಪಳದ ಸಂಸದ ರಾಜಶೇಖರ್ ಇಟ್ನಾಳ್ ಮಾತನಾಡಿ, ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ಜೋಗದ ಅವರ ಕುಟುಂಬದವರ ಸಹಕಾರ, ಅವರಲ್ಲಿನ ಶಿಕ್ಷಣದ ಬಗ್ಗೆ ಇರುವ ಅಭಿಮಾನ ಮುಕ್ತ ಕಂಠದಿಂದ ಪ್ರಶಂಸಿಸಿದರು. ಕಲ್ಮಠದ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದರು. ವೇದಿಕೆಯಲ್ಲಿ ನಗರಸಭೆಯ ಅಧ್ಯಕ್ಷರು ಹೀರಾಬಾಯಿ ನಾಯ್ಕ್, ಸಮಾಜದ ಅಧ್ಯಕ್ಷ ವೀರಭದ್ರಪ್ಪ ನಾಯ್ಕ್, ಕೃಷ್ಣಪ್ಪ ನಾಯ್ಕ್, ಬಸಪ್ಪ ನಾಯ್ಕ್, ಹನುಮಂತಪ್ಪ ನಾಯ್ಕ್, ದೈಹಿಕ ಶಿಕ್ಷಣಾಧಿಕಾರಿ ಸರಸ್ವತಿ, ಸುರೇಶ್ ಸಿಂಗನಾಳ, ಪಂಪಾಪತಿ ಇತರರು ಉಪಸ್ಥಿತರಿದ್ದರು. ಜೋಗದ ನಾರಾಯಣಪ್ಪ ನಾಯ್ಕ್ ಸ್ವಾಗತಿಸಿದರು. ವೇದಿಕೆಯಲ್ಲಿನ ಗಣ್ಯರು ನೋಟ್ ಪುಸ್ತಕ ಬಿಡುಗಡೆಗೊಳಿಸಿದರು. ನಮ್ಮ ಶ್ರೀ ಜೋಗದ ನಾರಾಯಣಪ್ಪ ನಾಯಕ್ ಹಾಗೂ ನಮ್ಮ ಸಹೋದರರು ಕೂಡಿಕೊಂಡು ವಿಶೇಷವಾಗಿ ಪ್ರತಿ ವರ್ಷ ಒಂದು ಪದ್ಧತಿಯಂತೆ 9 ವರ್ಷಗಳ ಕಾಲ ಸರ್ಕಾರಿ ಶಾಲೆಗಳಿಗೆ ಪುಸ್ತಕ ವಿತರಣೆ ಮಾಡುವಂಥ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಡಾಕ್ಟರ್ ಕೊಟ್ಟೂರು ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಆತ್ಮೀಯರು, ಜನಪ್ರಿಯ ಲೋಕಸಭಾ ಸದಸ್ಯರು ಮತ್ತು ಮಾನ್ಯ ರಾಜಶೇಖರ್ ಇಟ್ನಾಳ್ ಅವರೇ, ಜೊತೆಗೆ ಸಹೋದರಿ ನಗರಸಭೆ ಅಧ್ಯಕ್ಷಿಣಿ ಹೀರಾಬಾಯಿ ಸಿಂಗ್ ಅವರೇ, ಆತ್ಮೀಯರಾದಂಥ ಪತ್ರಕರ್ತ ಗುರುಗಳೇ, ಬಿ ಕೃಷ್ಣಪ್ಪ ನಾಯಕ್ ಅವರೇ, ಹನುಮಂತ ನಾಯಕ್ ಅವರೇ, ಬಸಪ್ಪ ನಾಯಕ್ ಅವರೇ ಮತ್ತು ವೆಂಕಟೇಶ್ ಅವರೇ, ಮಲ್ಲೇಶಪ್ಪ ಅವರೇ ಮತ್ತು ನಮ್ಮ ವೀರಭದ್ರಪ್ಪ ನಾಯಕರೇ, ಸುರೇಶ್ ಸಿಂಗನಾಳ್ ಅವರೇ, ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರೇ, ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಸಹೋದರರೇ, ಪತ್ರಕರ್ತ ಸ್ನೇಹಿತರೆ, ಈಗಾಗಲೇ ನಮ್ಮ ನಾರಾಯಣಪ್ಪ ನಾಯಕರು ಪದೇ ಬೀಗರು ಅಂತ ನನಗೆ ಸುರೇಶ್ಗೆ ಅಂದ್ರೆ ಬಹಳ ಸಂತೋಷ. ಆದ್ರೆ ನಾವು ಬರೀ ಒಗ್ಗರಣೆ ಹಾಕ್ತೀವಿ, ನಾವು ಯಾರು ಫ್ಲೋರ್ ಹಚ್ತೀವಿ. ಅದಕ್ಕೆ ನಾವು ಹೇಳಿದ್ವಿ, ನಿಮ್ಗೆ ಏನು ಕೊಡಿದ್ರೆ ಬುದ್ಧಿ ಕಟ್ಟಿ ಕೊಡ್ರಿ, ನಾವು ತೊಗೊಂಡು ಹೋಗ್ತೀವಿ. ಸುರೇಶ್ ಇಲ್ಲೇ ಅದರ, ನಾನು ಇಲ್ಲಿ ಪ್ರತಿಯೊಂದು ಪದ್ಧತಿಯಂತೆ ನಾರಾಯಣಪ್ಪ ನಾಯಕ್ ಸಹೋದರರು ಇದೊಂದು ಪವಿತ್ರವಾದಂಥ ಕಾರ್ಯ, ಪುಣ್ಯವಾದ ಕಾರ್ಯ ಅಂತ ಹೇಳ್ತಾರೆ. ಯಾಕಂದ್ರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದರಲ್ಲಿ ಮುಖ್ಯವಾಗಿ ಬಡ ಮಕ್ಕಳಿಗೆ, ವಿಶೇಷವಾಗಿ ಏನಂದ್ರೆ ಬಡ ಮಕ್ಕಳಿಗೆ ಕಲಿಯೋದು ಬಹಳ ಕಷ್ಟ. ತಾವು ಹೆಚ್ಚಿನ ಅಂಕಗಳನ್ನು ಪಡೆದರೂ ಸಹಿತ ಮುಂದಿನ ದಿನಗಳಲ್ಲಿ ಓದುವಂಥ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಸುಮಾರು 9 ವರ್ಷಗಳ ಕಾಲದಿಂದಲೂ ಸಹಿತ ನಾರಾಯಣಪ್ಪ ನಾಯಕ್ ಸಹೋದರರು ಏನು ವಿಶೇಷವಾಗಿ ಎಲ್ಲ ಮಕ್ಕಳಿಗೂ ಸರ್ಕಾರಿ ಶಾಲೆಗಳಿಗೆ ಪುಸ್ತಕಗಳನ್ನು ಕೊಡೋದ್ರ ಮುಖಾಂತರ ಈ ಒಂದು ಪುಣ್ಯ ಕಾರ್ಯ, ಪವಿತ್ರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ಪೂಜ್ಯರಲ್ಲಿ ನಾನು ಎಲ್ಲರಲ್ಲಿ ಮನವಿ ಮಾಡೋದಂದ್ರೆ, ಈಗಾಗಲೇ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವಂಥ ಒಂದು ಕಾರ್ಯವನ್ನು ಪ್ರತಿಯೊಂದು ಗಂಗಾವತಿಯಲ್ಲಿ ನಡೀತಾ ಇದೆ. ಯಾಕೆಂದ್ರೆ ನಾನು ಪದೇ ಹೇಳ್ತಾ ಇರ್ತೀನಿ, ಕನಿಷ್ಠ ಮನೆಯಲ್ಲಿ ಒಂದು ಕನಿಷ್ಠ ಡಿಪ್ಲೊಮಾ ಓದಿದಂಥ ಮಕ್ಕಳಿದ್ರೆ ನಾವೆಲ್ಲರೂ ನೆನಪಿಸ್ಕೊಳ್ಬೇಕಾಗ್ತದೆ. ಆ ದಿಶೆಯಲ್ಲಿ ನಮ್ಮ ನಾರಾಯಣಪ್ಪ ನಾಯಕ್ ಸಹೋದರರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದು ನೋಡ್ರಿ, ನೀವು ಪ್ರತಿ 9 ಸಹಕಾರವನ್ನು, ಸಹಾಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ
ಹೇಳೋದ್ರ ಜೊತೆಗೆ ವಿಶೇಷವಾಗಿ ಮಾನ್ಯ ಲೋಕಸಭಾ ಸದಸ್ಯರಿದ್ದಾರೆ. ಇವತ್ತು ಸಾಕಷ್ಟು ಕಾಲ ಇನ್ನೂ ರೀತಿಯಲ್ಲಿ ಶಿಕ್ಷಣಕ್ಕಾಗಿ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನುವಂತ ಮನವಿಯನ್ನು ಸಹಿತ ನಾನು ಮಾಡ್ತಾ ಇದ್ದೀನಿ. ಜೊತೆ ನಮ್ಮಲ್ಲಿ ಸಹಿತ ಸಾಕಷ್ಟು ಕಾರ್ಯಗಳು ನಡೆದಿದ್ದಾವೆ. ಆದರೂ ಸಹಿತ ಮಾನ್ಯ ಲೋಕಸಭಾ ಸದಸ್ಯರು ಮತ್ತು ನಮ್ಮ ಮಾನ್ಯ ಶಾಸಕರು ಸಹಿತ ಹೆಚ್ಚಿನ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಗಂಗಾವತಿಯನ್ನ ಒಂದು ಶಿಕ್ಷಣ ಹೆಚ್ಚಿನ ಕ್ಷೇತ್ರವನ್ನಾಗಿ ಮಾದರಿ ಕ್ಷೇತ್ರವನ್ನಾಗಿ ಮಾಡುವಂತ ಕಾರ್ಯವನ್ನು ನಾವೆಲ್ಲರೂ ಮಾಡೋಣ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ನಮ್ಮ ನಾರಾಯಣಪ್ಪ ನಾಯಕ ಬಂಧುಗಳಿಗೂ ಸಹಿತ ವಿಶೇಷವಾದಂತ ಅಭಿನಂದನೆಗಳನ್ನು ಸಲ್ಲಿಸಿ ಇದು ಶಾಶ್ವತವಾಗಿ ನಡೀಲಿ, ನಮಗೂ ಶಾಶ್ವತ ಕರೀರಿ. ಜೊತೆಗೆ ಈಗಾಗಲೇ ಹೇಳಿದಾಗೆ ಮೊದಲಿನ ಮಾತ್ರ ನೆನಪು ಮಾಡಬೇಡ್ರಿ, ನಾನು ಸುರೇಶ್ ಇಬ್ರು ಇಲ್ಲೇ ಇದ್ದೀವಿ, ಆ ಬುದ್ಧಿ ವಿಶೇಷವಾಗಿ ಆ ನಾಯಕ ಕುಟುಂಬದವರಿಗೂ ಸಹಿತ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತು. ಪೂಜ್ಯರಾಗಿರ್ತಕ್ಕಂಥ ಕಲ್ಮಠ ಗುರುಗಳ ಪಾದಾರವಿಂದರುಗಳ ನಮಸ್ಕರಿಸುತ್ತಾ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಆತ್ಮೀಯರು, ಕೊಪ್ಪಳ ಲೋಕಸಭಾ ಸಂಸದರಾಗಿರ್ತಕ್ಕಂಥ ರಾಜಶೇಖರ್ ಯತ್ನಾಳ್ ಅವರೇ ಮತ್ತು ನನ್ನ ಮಾರ್ಗದರ್ಶಕರು, ಆತ್ಮೀಯರು, ಹಿರಿಯರು, ಮಾಜಿ ಶಾಸಕರಾಗಿರ್ತಕ್ಕಂಥ ಕರುಣಾಮನವಳ್ಳಿ ಸರ್ ಅವರೇ, ನಗರಸಭೆ ಅಧ್ಯಕ್ಷರೇ ಆಗಿರ್ತಕ್ಕಂಥ ಶ್ರೀಮತಿ ಹೀರಾಬಾಯಿ ಅವರೇ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಸರಸ್ವತಿ ಮೇಡಮ್ ಅವರೇ, ಆತ್ಮೀಯರಾಗಿರ್ತಕ್ಕಂಥ ಸುರೇಶ್ ಸಿಂಗಾಳ್ ಅವರೇ, ಸಮಾಜದ ಹಿರಿಯರಾಗಿರ್ತಕ್ಕಂಥ ಬಿ ಕೃಷ್ಣಪ್ಪ ನಾಯಕರೇ, ಎ ಪಿ ಪಾಟೀಲ್ರೇ, ವೆಂಕಟೇಶ್ ನಾಯ್ಕರೇ, ಬಸಪ್ಪ ನಾಯಕರೇ, ಮಲ್ಲೇಶಪ್ಪ ಅವರೇ, ಹನುಮಂತಪ್ಪ ನಾಯಕ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಧ್ಯಮದ ಮಿತ್ರರೇ ಮತ್ತು ಅವರಿವರೆಲ್ಲರೇ ಎಲ್ಲ ಏನಪ್ಪ ಅಂತಂದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಂಧುಗಳು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸುಮಾರು 9 ವರ್ಷಗಳ ಕಾಲ ಇವತ್ತೇನು ನಮ್ಮ ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಜೋಗದ ನಾಡಪ್ಪನವರು ಅವ್ರ ಕುಟುಂಬದಿಂದ ಇವತ್ತೇನಪ್ಪ ಅಂದರೆ ಎಲ್ಲ ಬಡ ಮಕ್ಕಳಿಗೆ ಏನಪ್ಪ ಅಂತಾರೆ ಈ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ನಿರಂತರವಾಗಿ ಸಾಗ್ತಾ ಇದೆ. ಇವತ್ತು ಮನುಷ್ಯ ಎಷ್ಟೇ ಏನಪ್ಪ ಅಂತಂದರೆ ಸಂಪಾದನೆ ಮಾಡಿದರೂ ಕೂಡ ಕಿಂಚಿತ್ತಾದರೂ ಏನಪ್ಪ ಅಂದ್ರೆ ಸಮಾಜ ಸೇವೆಗಾಗಿ ಮೀಸಲಿಡಬೇಕು ಅಂತಕ್ಕಂಥ ಆ ಭಗವಂತನ ಇಚ್ಛೆ ಏನಿದೆ ಆ ನಿಟ್ಟಿನಲ್ಲಿ ಆ ಕುಟುಂಬ ಸಾಗ್ತಾ ಇದೆ. ಹಾಗಾಗಿ ಅವರೆಲ್ಲ ಕಾರ್ಯ ಕೂಡ ಅತ್ಯಂತ ಶ್ಲಾಘನೀಯ ಆಗಿರ್ತಕ್ಕಂಥ ಕಾರ್ಯಕ್ರಮ. ಆ ಭಗವಂತ ವಾಲ್ಮೀಕಿ ಇನ್ನೂ ಹೆಚ್ಚು ಏನಪ್ಪ ಅಂದ್ರೆ ಇಂಥ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ, ಅದ್ರ ಜೊತೆಗೆ ಎಷ್ಟೋ ಜನ ಮಕ್ಕಳು ಇವತ್ತೇನಪ್ಪ ಅಂದ್ರೆ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ವಿ. ಮೊನ್ನೆ ತಾನೇ ಏನಪ್ಪ ಅಂತಂದ್ರೆ ನಮ್ಮದೇ ಸಮುದಾಯದ ಒಬ್ಬ ಮಗು ಏನಪ್ಪ ಅಂತಂದ್ರೆ ಇವತ್ತು ಮೆಡಿಕಲ್ ಏನಪ್ಪ ಅಂತಂದ್ರೆ ಸೀಟ್ ಸಿಕ್ಕಿದೆ, ಅವ್ರಿಗೆ ಏನಪ್ಪ ಅಂದ್ರೆ ಅಡ್ಮಿಷನ್ ಏನಪ್ಪ ಮಾಡಿಸೋದಕ್ಕೆ ದುಡ್ಡಿಲ್ಲ. ಇಂಥವನ್ನೆಲ್ಲ ಸಮಾಜದ ಮುಖಂಡರಿದ್ದೀರಿ, ನೀವು ಗಮನಿಸಿ ಅಂತ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಫೀಸ್ಗೆ ಕೂಡ ನಾವೆಲ್ಲರೂ ಕೂಡ ಸಹಾಯ ಮಾಡಬೇಕಾಗುತ್ತೆ. ಕೇವಲ ನಾಡಪ್ಪಣ್ಣವರಿಗೆ ಈ ಮಾತನ್ನ ಹೇಳ್ತಾ ಇಲ್ಲ ನಾನು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾವು ಏನಪ್ಪ ಅಂತ ನಮ್ಮ ಆತ್ಮ ತೃಪ್ತಿಗೋಸ್ಕರ ನಾವೇನು ದುಡಿದನ್ನ ನಾವು ಹಿಂದೆ ತೆಗೆದುಕೊಂಡು ಹೋಗೋದಿಲ್ಲ. ನಾವು ಹೋಗೋ ಕಾಲಕ್ಕ ನಾವು ಮಾಡಿರ್ತಕ್ಕಂಥ ಸೇವೆಗಳು ಮಾತ್ರ ಅವು ನಿರಂತರವಾಗಿ ನಮಗೆ ನೆಮ್ಮದಿಗೆ ಕೊಡೋಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇನ್ನೂ ಹೆಚ್ಚು ಇಂಥ ಒಂದು ಕಾರ್ಯಕ್ರಮನ ಮಾಡೋದಕ್ಕೆ ಆ ಭಗವಂತ ನಾಡಪ್ಪ ಅವರ ಕುಟುಂಬಕ್ಕೆ ಅವಕಾಶ ಮಾಡಿಕೊಡ್ಲಿ, ಆಶೀರ್ವದಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಕುಟುಂಬದವರಿಂದ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮದ ಶ್ರೀ 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 ಕೊಟ್ಟೂರೇಶ್ವರ ಶಿವಯೋಗಿಗಳ ಹಿರಿಯರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಬರೋಣ ಮುಳವಳ್ಳಿ ಸರ್ ಅವರೇ, ಸಹೋದರಿಯಾಗಿರ್ತಕ್ಕಂಥ ನಗರಸಭೆ ಅಧ್ಯಕ್ಷತೆಯಾಗಿರ್ತಕ್ಕಂಥ ಸಹೋದರಿ ಹೀರಾಬಾಯಿ ಅವರೇ, ವಾಲ್ಮೀಕಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಾಗಿರ್ತಕ್ಕಂಥ ವೀರಭದ್ರಪ್ಪ ನಾಯಕನವರೇ, ಮುಖಂಡರಾಗಿರ್ತಕ್ಕಂಥ ಮಲ್ಲೇಶಪ್ಪಣ್ಣವರೇ, ಮಾಜಿ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಅವರೇ, ಜೋಗೂರು ನಾರಾಯಣಪ್ಪಣ್ಣವರೇ, ಹನುಮಂತಪ್ಪಣ್ಣವರೇ, ಬಿ ಕೃಷ್ಣಪ್ಪ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವದಿಂದ ಗಣ್ಯಮಾನ್ಯರಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಮುದ್ದು ಮಕ್ಕಳೇ, ಮಾಧ್ಯಮ ಮಿತ್ರರೇ, ಬುದ್ಧ ಒಂದು ಮಾತನ್ನು ಹೇಳ್ತಾರೆ, ನಾವು ಗಳಿಸ್ಬೇಕು, ನಮ್ಮ ಸಂಸಾರ ಚೆನ್ನಾಗಿರಬೇಕು, ನೆಮ್ಮದಿ ಬದುಕಿರಬೇಕು, ಅದ್ರ ಜೊತೆಯಲ್ಲಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಸಮಾಜವನ್ನು ಕೂಡ ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಏನ್ ಬೇಕು ಎಲ್ಲ ಸಹಾಯವನ್ನು ಮಾಡಬೇಕು, ದಾನವನ್ನು ಮಾಡಬೇಕು. ಆ ದಾನದಲ್ಲಿರ್ತಕ್ಕಂಥ ಸುಖವನ್ನು ದಾನ ಮಾಡಿ ಅನುಭವಿಸ್ಬೇಕಂತ, ಅದು ಯಾರು ಹೇಳೋದು ಕೇಳೋದ್ರಿಂದ ಬರಲ್ಲ.
ಇವತ್ತು ನಾನಪ್ಪನವ್ರ ಕುಟುಂಬದವ್ರು ಎಷ್ಟು ಖುಷಿ ಸಂತೋಷದಿಂದ ಮಾಡ್ತಾರೆ ಅಂದ್ರೆ ಅವ್ರಿಗೊಂದು ಖುಷಿ. ಅದು ವಿಶೇಷವಾಗಿ ನಮ್ಮ ನಾನಪ್ಪನವ್ರಿಗೆ ಬಹಳ ಖುಷಿ ಆಯ್ತದೆ. ಯಾವ ಕಾರ್ಯಕ್ರಮಕ್ಕೆ ಬಂದ್ರು, ದುರ್ಗಮ್ಮ ಗುಡಿಗೆ ಬಂದ್ರು ಸೇವೆ ಮಾಡ್ತಿರ್ತಾರೆ, ವಾಲ್ಮೀಕಿ ದೇವಸ್ಥಾನ ಕಟ್ಟಬೇಕಂದ್ರೂ ಸೇವೆ ಮಾಡ್ತಿರ್ತಾರೆ. ಅದ್ರ ಜೊತೆಯಲ್ಲಿ ಬರೀ ಸೇವೆ ಅಷ್ಟೇ ಅಲ್ಲ, ಆರ್ಥಿಕವಾಗಿ ಕೂಡ ತಮ್ಮ ದುಡಿದಿರ್ತಕ್ಕಂಥ ಆರ್ಥಿಕತೆಯಲ್ಲಿ ಕೂಡ ಸಾಮಾಜಿಕ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವ್ರ ಸಾಮಾಜಿಕ ಕಳಕಳಿ, ಇವತ್ತು ಅವ್ರ ಸಾಮಾಜಿಕ ಕಳಕಳಿ ಇವತ್ತು ಯುವ ಮಿತ್ರರು ಕೂಡ ಮಾದರಿಯಿಂದ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟೊಂದು ಸಾಮಾಜಿಕ ಕಳಕಳಿ ಇದಿರ್ಬೇಕು. ಸಮಾಜದಲ್ಲಿ ಹುಟ್ಟಿದ ಮೇಲೆ ಸಮಾಜ ಋಣ ತೀರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೇಕು. ಋಣ ತೀರಿಸ್ತಕ್ಕಂಥ ಕೆಲಸವನ್ನು ನಾವೇ ದೊಡ್ಡ ದೊಡ್ಡ ಕೆಲಸನೇ ಮಾಡ್ಬೇಕಂತಿಲ್ಲ. ನಮಗ ಶಕ್ತಿ ಎಷ್ಟು ಸಾಧ್ಯ ಆಕೈತಿ, ನಾವು ಎಷ್ಟು ಗಳಿಸ್ತೀವಿ ಅಷ್ಟನ್ನು ನಾವು ಪ್ರಾಮಾಣಿಕವಾಗಿ ಮಾಡಂತ ಕೆಲಸವನ್ನು ಮಾಡಿದ ಸಾಕು, ಸಮಾಜ ಕೂಡ ತ್ವರಿತವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಅದ್ರಲ್ಲಿ ವಿಶೇಷವಾಗಿ ಬಹಳ ಮಂದಿ ದಾನ ಮಾಡ್ತಾರೆ. ನಾವು ಒಂದ್ ದಿವಸ ಹೋಗಿ ಪ್ರಸಾದಕ್ಕೆ ರೊಕ್ಕ ಕೊಡ್ತೇವೆ, ಏನೋ ಪೂಜೆ MP ಅವರನ್ನು ಸಹಿತ ನಾನು ಈ ಸಂದರ್ಭದಲ್ಲಿ ಅವರನ್ನ ಈ ಸಭೆಗೆ ಮತ್ತೊಮ್ಮೆ ಆಹ್ವಾನಿಸುತ್ತೇನೆ. ಹಾಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಪರಣ ಸಾಹೇಬರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಒಟ್ಟಾಗಿ ನಮ್ಮೆಲ್ಲರಲ್ಲಿ ನಮ್ದು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ. ಈಗಿನ ಬೇಡಿಕೆಗಳು ಹೆಚ್ಚಾದಂತೆ ನಾವು ಬಡ ಶಾಲೆಗಳಿಗೆ ಬಡ ಮಕ್ಕಳು ಎಲ್ಲಿರ್ತಾರ ಅಲ್ಲಿ ನಾವು ಪುಸ್ತಕಗಳನ್ನ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತೇವೆ. ಬಹಳಷ್ಟು ಲಾಸ್ಟ್ ಟೈಮ್ ನಾವು ಎಡೆಹಳ್ಳಿ, ಹಳೆಕುಂಟ ಆ ಭಾಗದಾಗ ಮತ್ತು ಮಲ್ಲಾಪುರ, ರಾಂಪುರ, ಸೋನಿಯಾನಗರ ಅಲ್ಲಿ ಎಲ್ಲ ನಾವು ಬುಕ್ಗಳನ್ನ ಕಳಿಸ್ತಾ ಇದ್ವಿ. ಯಾಕಂದ್ರೆ ಪುಸ್ತಕ ಗೌರ್ಮೆಂಟ್ ಅವ್ರು ಕೊಡ್ತಾರ, ಕಾಪಿ ಕೊಡಲ್ಲ. ಹಂಗಾಗಿ ನಾವು ಕಾಪಿಗಳನ್ನ ಪ್ರಿಂಟ್ ಮಾಡಿಸಿ ಸುಮಾರು ಕನಿಷ್ಠ ಒಂದು 2 ಲಕ್ಷ ಪುಸ್ತಕಗಳನ್ನು ವಿತರಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಹಾಕೊಂಡ್ಬಂದಿದ್ವಿ. ಅದರ ಜೊತೆಯಲ್ಲಿ ನಮ್ಮೆಲ್ಲ ಹಿರಿಯರು ಸಹಿತ ನಮ್ಮ ಒಂದು ಕಾರ್ಯಕ್ರಮಗಳಿಗೆ ಹೋಗ್ಬಿಟ್ಟು ಯಾವಾಗಲೂ ಸಹಕಾರ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಸಹಿತ ಮಾನ್ಯ ಸರ್ಕಾರ ಇರೋದ್ರಿಂದ MP ಅವರಲ್ಲಿ ಒಂದು ವಿನಂತಿ, ಈಗ ಬುಕ್ ಕೊಡಕತ್ತಾರಲ್ಲ ಅದೇ ಇಲಾಖೆ, ನಮ್ಮ ಶಿಕ್ಷಣ ಇಲಾಖೆಗೆ ಕಾಪಿ ಕೊಡೋ ಒಂದು ವ್ಯವಸ್ಥೆ ಆಗುತ್ತೆ. ಕಾಪಿ ಕೊಡಿಸಲಾರದೇ ಎಷ್ಟೋ ಮಂದಿ ಶಾಲೆಯನ್ನ ಬಿಡಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಬಡತನದಲ್ಲಿ ಇದ್ದಾರೆ. ಅವರಿಗೆ ನಾವೇನ್ ಕಾಪಿ ಕೊಡ್ತೀವಿ, ಪುಸ್ತಕ ಕೊಡ್ತೀವಿ, ಅದ್ರ ಜೊತೆಯಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕಾಪಿಗಳನ್ನು ಸಹಿತ ಕೊಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗಬೇಕು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲರೂ ಬರೆಯೋದಕ್ಕೆ ನಾವು ಜೋಗಲ್ ಫ್ಯಾಮಿಲಿಯಿಂದ ತಮಗೆ ಅಭಿನಂದನೆಯನ್ನು ಸಲ್ಲಿಸಿ